ನಮ್ಮ ಮೆಟ್ರೋ ಪ್ರಯಾಣ ದರ ಏರಿಕೆ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಮೆಟ್ರೋ ಟಿಕೆಟ್ ದರ ಏರಿಕೆಗೆ ನಮ್ಮ ಮೆಟ್ರೋ ಸಜ್ಜಾಗಿದೆ. ಪ್ರತಿ ವರ್ಷ ದರ ಏರಿಕೆ ಕೈಬಿಟ್ಟು ಹೊಸ ಮಾದರಿಯಲ್ಲಿ ದರ ಏರಿಕೆಗೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. 3 ವರ್ಷಕ್ಕೊಮ್ಮೆ ದರ ಏರಿಕೆಯ ಪ್ಲಾನ್ ಮಾಡಿಕೊಂಡಿದೆ. ಈ ಕುರಿತು ನಮ್ಮ ರಿಪೋರ್ಟರ್ಸ್ ಗ್ರೌಂಡ್ ರಿಪೋರ್ಟ್ ಮಾಡಿದ್ದಾರೆ. ನಮ್ಮ ಮೆಟ್ರೋ ಟಿಕೆಟ್ ರೇಟ್ ಏರಿಸೋದಕ್ಕೆ ಮತ್ತೆ BMRCL ಅಧಿಕಾರಿಗಳು ಚಿಂತನೆ ನಡೆಸಿದ್ದಾರೆ. ಕಳೆದ 2 ವರ್ಷಗಳಿಂದ 5% ಟಿಕೆಟ್ ರೇಟ್ ಏರಿಕೆ ಮಾಡಿರೋ ಬೆನ್ನಲ್ಲೇ ಪ್ರಯಾಣಿಕರು ಸಿಟ್ಟಿಗೆದ್ದಿದ್ರು. ಆದರೆ ಈ ಬಾರಿ ಹೊಸ ಮಾದರಿಯಲ್ಲಿ ಟಿಕೆಟ್ ರೇಟನ್ನು ಏರಿಸೋದಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ. ಹಾಗಿದ್ರೆ BMRCL ಅಧಿಕಾರಿಗಳ ಪ್ಲ್ಯಾನ್ ಏನು ಅನ್ನೋದನ್ನು ಇವತ್ತಿನ ಈ ಸ್ಟೋರಿಯಲ್ಲಿ ನಾವು ಡೀಟೇಲ್ಡ್ ಆಗಿ ನೋಡ್ತಾ ಹೋಗೋಣ. ಮೆಟ್ರೋ ಟಿಕೆಟ್ ದರ ಏರಿಕೆಗೆ BMRCL ಅಧಿಕಾರಿಗಳು ನೂತನವಾಗಿರುವಂಥ ಪ್ಲ್ಯಾನನ್ನು ರೂಪಿಸಿದ್ದಾರೆ. ಇದುವರೆಗೂ ಕೂಡ ವಾರ್ಷಿಕವಾಗಿ 5% ಕೈಬಿಟ್ಟು ತ್ರೈಮಾಸಿಕವಾಗಿ ದರ ಪರಿಷ್ಕರಣೆ ಮಾಡೋದಕ್ಕೆ FFC ಇದೀಗ ಶಿಫಾರಸನ್ನು ಮಾಡಿದೆ. ಮೆಟ್ರೋ 3ನೇ ಎ ಹಂತದ DPRನಲ್ಲಿ FFC ಈ ರೀತಿಯಾಗಿರುವಂಥ ಹೊಸ ಮಾದರಿಯ ಶಿಫಾರಸನ್ನು ನಮ್ಮ ಮೆಟ್ರೋ ಅಧಿಕಾರಿಗಳಿಗೆ ಮಾಡಿರುವಂಥದ್ದು. ಈ ಒಂದು ವರದಿಯ ಪ್ರಕಾರ 3 ವರ್ಷಕ್ಕೊಮ್ಮೆ 12%ನಷ್ಟು ಟಿಕೆಟ್ ದರ ಏರಿಕೆಗೆ ಸಲಹೆಯನ್ನು ಕೊಡಲಾಗಿದೆ. ಈ FFC ಈ ವರದಿಯ ಪ್ರಕಾರ ಕನಿಷ್ಠ ದರ 10 ರಿಂದ 14 ರೂಪಾಯಿಗೆ ಏರಿಕೆಯಾಗುತ್ತೆ. ಗರಿಷ್ಠ ದರ 90 ರಿಂದ 126 ರೂಪಾಯಿಗೆ ಏರಿಕೆಯಾಗುತ್ತೆ. ವಾರ್ಷಿಕವಾಗಿ 5% ಏರಿಕೆಯನ್ನು ಟಿಕೆಟ್ ರೇಟನ್ನು BMRCL ಅಧಿಕಾರಿಗಳು ಏರಿಕೆ ಮಾಡ್ತಾ ಇದ್ರು. ಇದಕ್ಕೆ ಪ್ರಯಾಣಿಕರಲ್ಲಿ ತೀವ್ರವಾಗಿರುವಂಥ ವಿರೋಧ ಕೇಳಿ ಬಂದಿತ್ತು. ಪ್ರತಿ ವರ್ಷ 5% ಅಂತಂದರೆ 5-6 ವರ್ಷದಲ್ಲಿ ಸಿಕ್ಕಾಪಟ್ಟೆ ಏರಿಕೆಯಾಗುತ್ತೆ ಅನ್ನುವಂಥ ಅಸಮಾಧಾನವನ್ನು ನಮ್ಮ ಮೆಟ್ರೋ ಪ್ರಯಾಣಿಕರು ಹೊರಹಾಕ್ತಿದ್ರು. ಹೀಗಾಗಿ 3 ವರ್ಷಕ್ಕೊಮ್ಮೆ ಟಿಕೆಟ್ ದರ ಏರಿಕೆ ಮಾಡೋದಕ್ಕೆ ಇದೀಗ ನಮ್ಮ ಮೆಟ್ರೋ ಅಧಿಕಾರಿಗಳು ಚಿಂತಿಸಿದ್ದಾರೆ. ಆಗುತ್ತೆ ಅಂದರೆ ಇಟ್ ಇಸ್ ಬಿಕಮ್ ಮೋರ್ ಕಾಸ್ಟ್ಲಿ ಅಲ್ವಾ? ಸೊ ಅದನ್ನು ಕಮ್ಮಿ ಮಾಡಿಸ್ಬೇಕಾ? ಹೌದು, ಖಂಡಿತ ಮಾಡಿಸ್ಬೇಕು. ನಾವು ಟ್ರಾವೆಲ್ ಮಾಡ್ತೀವಲ್ಲ ದಿನ ಮೆಟ್ರೋದಲ್ಲಿ. ಸೊ ಇಟ್ ಹ್ಯಾಸ್ ಟು ಬಿ ಡನ್ ಅಲ್ವಾ? ಇಲ್ ಬಿಕಮ್ ತುಂಬ ಭಾರ ಆಗಿಬಿಡುತ್ತೆ ನಮಗೆ. ವಿ ಕಾಂಟ್ ಬೇರ್ ಅಲ್ವಾ? ಜಾಸ್ತಿ ಮಾಡ್ತಾ ಇದ್ದರೆ ಅದ್ರ ಬದಲು ವಿ ಕ್ಯಾನ್ ಟೇಕ್ ಕ್ಯಾಬ್ ಆ್ಯಂಡ್ ಆಟೋಸ್ ಅಲ್ವಾ? ವಿ ಕ್ಯಾನ್ ಗೋ ಆನ್ ರ್ಯಾಪಿಡೋ. ಸೊ ಮೆನಿ ಥಿಂಗ್ಸ್ ಆರ್ ದೇರ್ ಫೆಸಿಲಿಟಿ. ಸೊ ಇಫ್ ದೇ ಡೂ ಲೈಕ್ ದಟ್ ಆಬ್ವಿಯಸ್ಲಿ ಎಲ್ಲರೂ ಕಮ್ಮಿ ಆಗ್ತೀವಿ. ಆಲ್ ದೇ ಲೂಸ್ ದೇರ್ ಪ್ಯಾಸೆಂಜರ್ಸ್ ಅಲ್ವಾ? ನಾವು ಹೇಳ್ತೀವಿ ದಯವಿಟ್ಟು ಜಾಸ್ತಿ ಮಾಡಬೇಡಿ, ಕಮ್ಮಿ ಮಾಡಿ, ಸೊ ದಟ್ ನಾವು ಟ್ರಾವೆಲ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ನಾನು ಹೇಳ್ತೇನೆ. ಹೌದು, ಪಬ್ಲಿಕ್ಕಿಗೆ ತುಂಬ ಬರ್ಡನ್ ಆಗುತ್ತೆ, ಮಾಡಬೇಡಿ ಅಂತ ಹೇಳ್ಕೊತೀನಿ. ಯಾಕಂದರೆ ಹೈಫೈ ಪೇಮೆಂಟ್ ಇದ್ದವರೆಲ್ಲ ಓಡಾಡ್ಬೋದು, ಬಟ್ ಮಿಡ್ಲ್ ಕ್ಲಾಸ್ ಜನ ಓಡಾಡೋದು ತುಂಬ ಕಷ್ಟ ಆಗುತ್ತೆ. ಈಗ ನೋಡಿ, ನಾನು 8ನೇ ಮೈಲಿಯಿಂದ ಬಂದಿದ್ದೀನಿ, ಮೆಟ್ರೋಕ್ಕೆ ಹೋಗಬೇಕು. ಬಸ್ಸಲ್ಲಿ ಆದರೆ 2-3 ಅವರ್ಸ್ ಹೆಚ್ಚಿಗಾಗುತ್ತೆ. ಅಲ್ಲೆಲ್ಲ ಚೇಂಜ್ ಮಾಡ್ತಾ ಇರಬೇಕಾಗತ್ತೆ ನಾವು. ಯಾಕಂದರೆ ಇವತ್ತಿನ ಡೇಟಿಗೆ ನೀವು ನೋಡಿದ್ರೆ ಎವ್ರಿ ಒನ್ ಮೆಟೀರಿಯಲ್ ಎಲ್ಲ ಕಾಸ್ಟ್ಲಿ ಆಗಿದೆ. ಆ ತಕ್ಕ ಪೇಮೆಂಟು ಸಿಗ್ತಾಯಿಲ್ಲ. ನೀವು ನೋಡಿದ್ರೆ 15-18 ಸಾವಿರಲ್ಲಿ ಕೆಲಸ ಮಾಡೋರು ಇದ್ದಾರೆ. ಅಲ್ಲಿಂದ ಇಲ್ಲಿಗೆ ಬಂದು ಆಫೀಸಿಗೆ ಲೇಟ್ ಮಾಡಿ ಬಂದುಬಿಟ್ರೆ ಅವ್ರ ಬಾಸ್ಗಳು ಕೂಗಾಡ್ತಾರೆ. ಸೊ ಬೆಸ್ಟ್ ವೇ ಇದ್ದದ್ದು ಇದು ರೀಸನೇಬಲ್ ಇದೆ, ಇಷ್ಟೇ ಇರಲಿ ಅಂತ ವಿಚಾರ ಆಗೋದೇ. ಅದು ಸಮಸ್ಯೆ ಹೆಚ್ಚು ಮಾಡಿದರೆ ಯಾವಾಗಿದ್ರೂ ಸಮಸ್ಯೆ ಇದ್ದಿದ್ದೆ. ಎಸ್, ಡೆಫಿನೆಟ್ಲಿ ಬರ್ಡನ್ ಆಗುತ್ತೆ. ಸೊ ಇನ್ಕಮ್ ಕಡಿಮೆ, ಖರ್ಚು ಜಾಸ್ತಿ ಆಗುತ್ತೆ. ಆವಾಗ ಜನರ ಹತ್ರ ದುಡ್ಡು ಉಳಿಯಲ್ಲ. ಗಾಡಿ ಇಸ್ ಟೂ ಬ್ಯಾಡ್. ಅದು ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ. ಅದು ಮಾಡೋದು ನಾವು ಯಾರು ಒಪ್ಕೊಳ್ಳೋಕೆ ಚಾನ್ಸೇ ಇಲ್ಲ. ಮಿಡ್ಲ್ ಕ್ಲಾಸ್ನವ್ರಿಗೆ ಪ್ರಾಬ್ಲಮ್ ಆಗುತ್ತೆ. ಅದು ಡೈಲಿ ಓಡಾಡೋರಿಗಂತೂ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗುತ್ತೆ. ಯಾವಾಗಲೂ ಒಂದ್ಸತಿ ಬಂದು ಹೋಗೋರಿಗೆ ಪ್ರಾಬ್ಲಮ್ ಏನಾಗಲ್ಲ, ಬಟ್ ಡೈಲಿ ಓಡಾಡೋರಿಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗುತ್ತೆ. ಅದು ಎಸ್ಪೆಷಲಿ ಕೆಲಸಕ್ಕೆ ಹೋಗೋರು ಅವರಿಗೆ ಪ್ರಾಬ್ಲಮ್ ಆಗುತ್ತೆ. ರೋಡಲ್ಲಾದರೆ ಸಿಕ್ಕಾಪಟ್ಟೆ ರಶ್ಶು, ಟ್ರಾಫಿಕ್ ಜಾಮು ಎಲ್ಲ ಆಗುತ್ತೆ ಅಂತ ಇದಕ್ಕೆ ಬರ್ತಾರೆ. ಬಟ್ ಇದನ್ನು ಇಷ್ಟೊಂದು ಜಾಸ್ತಿ ಮಾಡ್ತಾ ಕೂತ್ಕೊಂಡ್ರೆ ಪ್ರಾಬ್ಲಮ್ ಆಗುತ್ತೆ. ಸರ್, ಈಗ ಅಲ್ಲೆಲ್ಲ ಯಾರು ಸಾವುಕಾರ ಓಡಾಡಲ್ಲ, ಎಲ್ಲ ಬಡವರೇ ಓಡಾಡೋದು. ನಮಗೆ ಈಗ ಲಾಸ್ಟ್ ಟೈಮ್ ಮಾಡಿದ್ರಲ್ವಾ, ಅದೇ ಹೊರೆ ಆಗಿದೆ. ಇನ್ನೂ ಮಾಡಿದ್ರೆ ಇನ್ನೂ ಯಾರು ಬಡವರು ಬದುಕಂಗಿಲ್ಲ. ಮಾಡಿದ್ರೆ ತುಂಬ ತೊಂದರೆ ಆಗ್ತದೆ ಜನಗಳಿಗೆ. ಆದಷ್ಟು ಇದನ್ನೇ ಮೇಂಟೈನ್ ಮಾಡ್ಕೊಳ್ಳೋದ್ರೆ ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ. ಎರಡು 2025ರಲ್ಲಿ ಮೊದಲನೇ ಬಾರಿಗೆ ಟಿಕೆಟ್ ಫೇರನ್ನು ಜಾಸ್ತಿ ಮಾಡಿ ನಮ್ಮ ಮೆಟ್ರೋ ಅಧಿಕಾರಿಗಳು ಆದೇಶ ಮಾಡಿದರು. ಈ ಸಂದರ್ಭದಲ್ಲಿ ಎಷ್ಟು ಪ್ರಮಾಣದಲ್ಲಿ ಟಿಕೆಟ್ ರೇಟ್ ಜಾಸ್ತಿ ಮಾಡಲಾಗಿತ್ತು ಅನ್ನೋದ್ರ ಬಗ್ಗೆ ಶರಣು ಹಂಪಿ ಎಕ್ಸ್ಪ್ಲೈನ್ ಮಾಡ್ತಾರೆ, ನೋಡೋಣ. ದೇಶದ ಯಾವ ನಗರದಲ್ಲೂ ಕೂಡ ದರ ಏರಿಕೆ ಇಷ್ಟು ಪ್ರಮಾಣದಲ್ಲಾಗಿದ್ದಿಲ್ಲ. ಆ ಪ್ರಮಾಣ ನಮ್ಮ BMRCL ಕಳೆದ ವರ್ಷ ಬರೋಬ್ಬರಿ 71% ಏರಿಕೆ ಮಾಡಿತ್ತು. ಅದಾದಮೇಲೆ ಪ್ರತಿ ವರ್ಷ 5% ದರ ಏರಿಕೆ ಮಾಡಲಿಕ್ಕೂ ಕೂಡ ನಿರ್ಧಾರವನ್ನು ಕೈಗೊಂಡಿತ್ತು. ಆದರೆ ಇದಕ್ಕೆ
ವಿಪಕ್ಷಗಳು ಮತ್ತು ಜನಸಾಮಾನ್ಯರು ಎಸ್ಪೆಷಲಿ ಪ್ರಯಾಣಿಕರ ವಿರೋಧದ ಹಿನ್ನೆಲೆಯಲ್ಲಿ ಈಗ ಮತ್ತೊಂದು ಐಡಿಯಾಗೆ ಮುಂದಾಗ್ತಾ ಇದೆ. 3 ವರ್ಷಕ್ಕೊಂದು ಸಾರಿ ದರ ಏರಿಕೆ ಮಾಡೋದು. ಟ್ರಾಫಿಕ್ ಬೆಂಗಳೂರಲ್ಲಿ ಸಂಚಾರ ದಟ್ಟಣೆಯನ್ನು ಕಡಿಮೆ ಮಾಡಲಿಕ್ಕೆ ಈ ರೀತಿ ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನೇ ಹೆಚ್ಚು ಬಳಸಿ ಅಂತೇಳಿ ಸರ್ಕಾರ ಮನವಿಯನ್ನು ಮಾಡಿಕೊಳ್ಳುತ್ತೆ. ಆ ಮನವಿಯನ್ನು ಹೋಗೊಟ್ಟು ಪ್ರಯಾಣಿಕರು ಮೆಟ್ರೋ ಅಂತ ಸೇವೆಯಲ್ಲಿ ಏನಾದರೂ ಹೋದರೆ ಅವರಿಗೆ ಕಳೆದ ವರ್ಷ ಮೆಟ್ರೋದ ಪ್ರಯಾಣ ದರ ಹೆಚ್ಚಳ ಮಾಡಿರೋದು ಒಂದಲ್ಲ ಎರಡಲ್ಲ, ಬರೋಬ್ಬರಿ 71%. ಇಡೀ ಮೆಟ್ರೋದ ಇತರೆ ನಗರಗಳೇನಿದ್ದಾವೆ, ಎಲ್ಲೆಲ್ಲಿ ಮೆಟ್ರೋ ಇದ್ದಾವೆ ಅಲ್ಲೆಲ್ಲೂ ಕೂಡ ಈ ರೀತಿ ಇತಿಹಾಸ ಮಟ್ಟದ ರೀತಿಯಾಗಿ 71% ದರ ಹೆಚ್ಚಳ ಮಾಡಿದ್ದಿಲ್ಲ. ಅದಾದಮೇಲೂ ಕೂಡ ಪ್ರತಿ ವರ್ಷ 5% ದರ ಹೆಚ್ಚಳ ಮಾಡಬೇಕು ಅಂತಲೂ ಕೂಡ BMRCL ನಿರ್ಧಾರವನ್ನು ಕೈಗೊಂಡಿತ್ತು. ಇದಕ್ಕೆ ಸರ್ಕಾರ ಒಪ್ಪಿಗೆಯನ್ನು ಕೂಡ ಕೊಟ್ಟಿತ್ತು. ಆದರೆ ಇದಕ್ಕೆ ವಿಪಕ್ಷಗಳು, ಸಾರ್ವಜನಿಕರು, ಅದರಲ್ಲೂ ಕೂಡ ಮೆಟ್ರೋ ಪ್ರಯಾಣಿಕರು ತುಂಬಾ ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಅವರ ವಿರೋಧದ ಹಿನ್ನೆಲೆಯಲ್ಲಿ ಕಳೆದ ವರ್ಷ ದರ ಹೆಚ್ಚಳ ಮಾಡೋದನ್ನು ಕಡಿಮೆ ಮಾಡುವ ಅಥವಾ ಅದನ್ನು ಹೆಚ್ಚಳ ಮಾಡುವ ಪ್ರಸ್ತಾವವನ್ನು ಅಲ್ಲಿಗೆ ಬಿಡುವಂಥ ಕಾರ್ಯ ಮಾಡಿದರು. ಈ ವರ್ಷವೂ ಕೂಡ 5% ದರ ಹೆಚ್ಚಳ ಮಾಡೋದ್ರ ಬಗ್ಗೆನೂ ಕೂಡ ಚರ್ಚೆ ಆಯಿತು. ಆದರೆ ಈಗಲೂ ಕೂಡ ಅದಕ್ಕೆ ವಿರೋಧ ವ್ಯಕ್ತವಾಗ್ತಿರೋ ಹಿನ್ನೆಲೆಯಲ್ಲಿ ಈಗ ಹೊಸ ಮಾರ್ಗವನ್ನು ಕಂಡುಕೊಳ್ತಾ ಇದೆ. ಅದೇನು ಅಂದರೆ 3 ವರ್ಷಕ್ಕೊಂದು ಸಾರಿ 12% ದರ ಹೆಚ್ಚಳ ಮಾಡಿದರೆ ಹೇಗೆ? ಈ ಮೂಲಕ ಪ್ರಯಾಣಿಕರ ವಿರೋಧ ಏನಿದೆ, ಅಸಮಾಧಾನ ಏನಿದೆ, ಅದರಿಂದ ನಾವು ತಪ್ಪಿಸ್ಕೊಳ್ಬೋದು ಅನ್ನೋ ರೀತಿಯಾದಂಥ ಹೊಸ ಪ್ರಸ್ತಾವ ಇದೆ. ನಮ್ಮ ಬುಡಕ್ಕೇ ಬರೋದಲ್ವ, ಮತ್ತು ಅದೇ ನಮ್ಮ ತಳ್ಳುವ ಬಂಡಿ ಇದಲ್ಲ ಅದರಲ್ಲೇ ಹೋಗ್ಬೇಕಾಗತ್ತೆ, ಮತ್ತು ಅದೇ ಅಲ್ಲಿ ಹೋಗ್ಬೇಕಂತಲ್ಲಿ ನಮ್ಮ ಮುಂಚಿನ ಪ್ರಪಂಚಕ್ಕೆ ಹೋಗಬೇಕಾಗತ್ತೆ. ಇಲ್ಲಾಂದರೆ ಹೌದಾ ಅಲ್ವಾ? ಜನರಿಗೆ ಅನುಕೂಲ ಆಗಲಿ ಕಮ್ಮಿ ಆಗಲಿ ಅಂತೇಳಿ ಅವರೇ ತಾನೇ ಮಾಡೋದು. ಆನಂತರ ಅವರೇ ರೇಟನ್ನು ಜಾಸ್ತಿ ಮಾಡ್ತಾ ಇರೋದು ಅವರೇ. ಮಧ್ಯದಲ್ಲಿ ಸಿಕ್ಕಾಕೊಳ್ಳೋರು ಯಾರು ಹೇಳಿ? ಮಧ್ಯಮ ವರ್ಗದವರು. ಹೋದ ವರ್ಷ ಬಂದು 70% ಮಾಡಿದ್ದಾರೆ, ಅದೇ ಜಾಸ್ತಿ ಆಗಿದೆ. ಈಗ ಪುನಃ ಈ ವರ್ಷ 5% ಮಾಡ್ತೀನಿ, 18% 3 ವರ್ಷಕ್ಕೆ ಮಾಡ್ತೀನಿ, ಅದು ತಪ್ಪದೆ. ಸ್ಥಿತಿನಲ್ಲಿ ಸಂಕಟನಲ್ಲಿದ್ದಾರೆ ಜನ, ಭಾಳ ನೋನಲ್ಲಿ ಬಿಸ್ನೆಸ್ ಇಲ್ಲ, ಏನಿಲ್ಲ, ಭಾಳ ಸಂಕಟನಲ್ಲಿದೆ. ಹೆಂಗಿದೆ ಹಂಗೆ ನಡ್ಕೊಂಡು ಹೋಗಿ ಹೆಚ್ಚಳ ಮಾಡೋದು ಬೇಡ ನಮ್ಮ ಆಶೆ ಸರ್. ಬೆಂಗಳೂರು ಇದು ವಿಶ್ವದಲ್ಲಿ ಸಿಲಿಕಾನ್ ಸಿಟಿ ಅಂತ ಪ್ರಖ್ಯಾತಿ ಹೊಂದೈತೆ. ಆದರೆ ಪ್ರಖ್ಯಾತಿಗೆ ನಾವೆಲ್ಲರೂ ಪಾತ್ರರಾಗಿದ್ದೀವಿ. ಇಲ್ಲಿರೋ ಜನತೆ ಅದೆಲ್ಲ ಖುಷಿ ಪಡ್ತಾ ಇದೆ. ಇಲ್ಲಿ ಸಾವಿರಾರು ಕಂಪ್ನಿಗಳಿದ್ದಾವೆ, ಸಾವಿರಾರು ಸಂಸ್ಥೆಗಳಿದ್ದಾವೆ, ನಡೀತಾ ಇದೆ. ಇದು ಮೆಟ್ರೋ ಸಂಸ್ಥೆ ಅಂತ ಬಂತು. ಇದರಲ್ಲಿ ಮಧ್ಯಮದವರು ಮತ್ತು ಬಡವರ್ಗದವರು ಓಡಾಡಬಾರ್ದಾ? ಈ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಗಳು ಏನಂತ ಆಲೋಚನೆಗಳು ಮಾಡ್ತಾ ಇದೆ? ಯಾರು ತಜ್ಞರು ಇದಕ್ಕೆಲ್ಲ? ಯಾರು ಆಫೀಸರ್ಗಳು ಹೊಣೆ? ಮೊನ್ನೆ ತಾನೇ 70% ಎಲ್ಲ ಏರಿಸಿದ್ರು, ಮತ್ತೀಗ 5% ಅಂತಾರೆ. ಎವ್ರಿ ಇಯರ್ 5% ಏರಬೇಕು, ಹೈಕ್ ಮಾಡ್ಬೇಕಂತಾರೆ. ಏನು ಇದಕ್ಕೆ ಯಾರು ಹೊಣೆಗಾರರು? ಪ್ರತಿ ವರ್ಷ ಮೆಟ್ರೋ ಪ್ರಯಾಣ ದರ ಹೆಚ್ಚಳ ಮಾಡಲೇಬೇಕಾ? ಈ ಕುರಿತು ರಿಪೋರ್ಟ್ ಕೊಟ್ಟಿದ್ದಾರೆ ಪ್ರಗತಿ ಶೆಟ್ಟಿ. ನಮ್ಮ ಮೆಟ್ರೋ ಅಧಿಕಾರಿಗಳು ಹೇಳೋ ಪ್ರಕಾರ ಸದ್ಯದ ಪರಿಸ್ಥಿತಿಯಲ್ಲಿ ಬೆಲೆ ಏರಿಕೆ ಅನ್ನುವುದು ಅನಿವಾರ್ಯ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ 2024ರ ಆರ್ಥಿಕ ವರ್ಷದ ಪ್ರಕಾರ ಸುಮಾರು 350 ಕೋಟಿಯಷ್ಟು ನಷ್ಟವನ್ನ BMRCL ಎದುರಿಸಿತ್ತು. ಅದರೊಂದಿಗೆ 2025ರ ಆರ್ಥಿಕ ವರ್ಷದ ಲೆಕ್ಕಾಚಾರದ ಪ್ರಕಾರ ಸುಮಾರು 623 ಕೋಟಿಯಷ್ಟು ನಷ್ಟವನ್ನ BMRCL ಫೇಸ್ ಮಾಡಿದೆ. ಸೊ ಇಲ್ಲಿ ಆದಾಯಕ್ಕಿಂತ ಜಾಸ್ತಿ ಲೋನು ಮತ್ತಿತರ ಕಾರಣಗಳಿಂದ ನಷ್ಟವೇ ಹೆಚ್ಚಾಗ್ತಾ ಇರೋದ್ರಿಂದ ದರ ಏರಿಕೆ ಅನಿವಾರ್ಯ ಅನ್ನೋದು ಅಧಿಕಾರಿಗಳು ಹೇಳ್ತಾ ಇರುವಂತಹ ಮಾತು. ಫೈನಾನ್ಷಿಯಲ್ ಇಯರ್ 24 ಮಾರ್ಚ್ ಎಂಡಿಗೆ ತಗೊಂಡ್ರೆ ನಮಗೆ ಸುಮಾರು 350.67 ಕೋಟಿಯಷ್ಟು ನಷ್ಟ. ಅದೇ ಥರ ನೀವು ನಮ್ಮ ಆನ್ಯುವಲ್ ರಿಪೋರ್ಟ್ಸ್ ಫೈನಾನ್ಷಿಯಲ್ ಇಯರ್ ಎಂಡಿಂಗ್ 25 ನೋಡಿದ್ರೆ ನಮ್ಮ ನಷ್ಟ ಆಗಿರೋದು ಸುಮಾರು 623.93 ಕೋಟಿ. ಇಟ್ಸ್ ಆಲ್ರೆಡಿ ಅವೈಲಬಲ್ ಅದು ಆನ್ಯುವಲ್ ರಿಪೋರ್ಟಲ್ಲಿ ಸಿಗುತ್ತೆ ನಿಮಗೆ. ಓಕೆ, ಹಾಗಾಗಿ ನೀವು ಆಪರೇಷನಲ್ ಇನ್ಕಮ್ ಅಂತ ಸೆಪರೇಟ್ ಆಗಿ ನೋಡಿದ್ರೆ ಟೋಟಲ್ ಇನ್ಕಮ್ ಅಂತ ಅದರಲ್ಲೇ ಇರುತ್ತೆ. ಅದೇ ಥರ ನಮ್ಮದು ಟೋಟಲ್ ಎಕ್ಸ್ಪೆನ್ಸಸ್ಸು ಕೂಡ ಇರುತ್ತೆ. ಅದಾದಮೇಲೆ ನಮ್ಮದು ಟ್ಯಾಕ್ಸು ಅದು ಇದೆಲ್ಲ ತಗೊಂಡು ಅದಾದಮೇಲೆ ನಾವು ಹೇಳೋದು ನಮ್ಮ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ ಪ್ರಕಾರ ನಮಗಿಷ್ಟು ಲಾಸ್ ಆಗ್ತಾ ಇದೆ. ಏನು ಮಾಡೋದು? ಬೇಕು ಅಂತಾನೆ ಮಾಡ್ತಾ ಇದ್ದಾರೆ. ಎಲ್ಲ ರೇಟಿಗೆ ರೇಟ್ ಇದಾದ್ರೂ ಇವರು ಬೇಕು ಅಂತ ಈ ತರ ಮಾಡಿ ಸಾರ್ವಜನಿಕರ ಮೇಲೆ ತಲೆ ಮೇಲೆ ಒರೆಸಿದ್ರೆ ಏನು ಮಾಡ್ತಾರೆ ಪಾಪ? ಅವನು ಎಷ್ಟಂತ ಇದು ಮಾಡ್ತಾರೆ. ಇದು ನಿಜವಾದ ಖಂಡನೀಯ. ಈ ತರ ಮಾಡಬಾರ್ದು. ಯಾಕೆಂದ್ರೆ ಎಲ್ಲಾದ್ರಲ್ಲೂ ಎಲ್ಲಾ ಸಾರ್ವಜನಿಕರ ತಲೆ ಮೇಲೆ ಹಿಂಗೆ ಹಾಕಿದ್ರೆ ಪಾಪ ಅವ್ನು ಎಲ್ಲಿ ಹೋಗ್ತಾನೆ ಮನುಷ್ಯ? ಅವ್ನು ದುಡಿದೆಲ್ಲ ಬರೀ ಇದಕ್ಕೆ ಆಗೋದ್ರೆ ಅವ್ನ ಜೀವನಾಂಶ ಏನ್ ಮಾಡ್ತಾನೆ ಹೇಳಿ?
ಇದು ಮಾಡೋದು ಖಂಡನೀಯ, ನಾನು ಇದು ಒಪ್ಪಲ್ಲ ಇದನ್ನ. ಪ್ರಯಾಣಿಕರು ಹೊರ ಆಗುತ್ತೆ ಅದೆಲ್ಲ. ಇವಾಗ ಇರೋದೇ ಜಾಸ್ತಿ ಆಲ್ರೆಡಿ, ಮತ್ತೆ ಇನ್ನೂ ಜಾಸ್ತಿ ಮಾಡಿದ್ರೆ ಇನ್ನೂ ಹೊರೆ ಆಗುತ್ತೆ. ಕಷ್ಟ ಆಗುತ್ತೆ, ಜೀವನ ಮಾಡೋದೇ ಕಷ್ಟ ಆಗುತ್ತೆ, ಎಲ್ಲದೂ ಕಷ್ಟನೇ. ಇವಾಗೆಲ್ಲ ಅವ್ರಿಗೆ ಲೇಡೀಸಿಗೆಲ್ಲ ಬಸ್ ಫ್ರೀ ಮಾಡಿಬಿಟ್ಟು ನಮಗೆಲ್ಲ ಬಸ್ ಚಾರ್ಜ್ಗಳೇ ಜಾಸ್ತಿ, ಮತ್ತೆ ಮೆಟ್ರೋ ಚಾರ್ಜ್ ಜಾಸ್ತಿ ಮಾಡಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಎಲ್ಲಿ ರಿಕ್ವೆಸ್ಟ್ ಮಾಡೋದು, ಅವ್ರು ಮಾಡೇ ಮಾಡ್ತಾರೆ. 10 ರೂಪಾಯಿ ಜಾಸ್ತಿ ಮಾಡಿಬಿಟ್ಟು ಅದರಲ್ಲಿ ಮತ್ತೆ 50 ಪೈಸೆ 5 ರೂಪಾಯಿ ಕಮ್ಮಿ ಮಾಡ್ತಾರೆ. ಏನಾದ್ರು ಮತ್ತೆ ಗಲಾಟೆ ಆದ್ರೆ ಅಷ್ಟೇ, ಇನ್ನೇನು ಮಾಡ್ತಾರೆ. ಏನ್ ರೇಟ್ ಜಾಸ್ತಿ ಆಗ್ತಾ ಇದೆ, ಏನ್ ಹೇಳೋಣ, ಸರ್ಕಾರದವ್ರಿಗೆ ಇನ್ನೇನ್ ಮಾಡಕ್ ಕೆಲಸ ಇಲ್ಲ. ಪಾಪ ಬಡವ್ರ ಹೊಟ್ಟೆ ಮೇಲೆ ಹೊಡಿಬೇಕು, ಬೇರೆದಿಲ್ಲ, ಅದಕ್ಕೆ ಹೆಂಗ್ ಮಾಡ್ತಾವ್ರಷ್ಟೇ. ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ, ಎಲ್ಲ ಆಲ್ರೆಡಿ ಎಲ್ಲಾ ರೇಟು ಜಾಸ್ತಿ ಆಗಿದೆ ಅಲ್ಲ ಮೇಡಮ್. ಎಲ್ಲಾರ್ಗು ರಿಸ್ಕೇನೇನೆ, ಯಾವ್ದು ಏನು ಹೇಳಕ್ ಬರೋದಿಲ್ಲ. ಹೋಗೋದ್ ಬಸ್ಸಲ್ಲೂ ಇದೆ, ಎಲ್ಲಾದ್ರಲ್ಲೂ ಇದೆ. ಮೆಟ್ರೋ ಅಂತಂದ್ರೆ ಕಡಿಮೆ ಮಾಡ್ಬೇಕು. ಇವರು DK ಶಿವಕುಮಾರ್ ಬಂದು ಒಂದ್ ಸ್ವಲ್ಪ ಏನಾದ್ರೂ ಅನುಕೂಲ ಮಾಡ್ಕೊಡ್ಬೇಕು. ಅವ್ರು ಬೇರೆ ಎಲ್ಲಾನು ಮಾಡ್ಕೊಂತ ಇರ್ತಾರೆ, ಜನಗಳಿಗೆ ಯಾವ ಅನುಕೂಲನೂ ಇಲ್ಲ. ಇನ್ನ ಜಾಸ್ತಿ ಆಗ್ತಾನೆ ಇದೆ ಹೊರತು ಕಮ್ಮಿ ಆಗ್ತಾ ಇಲ್ಲ. ಬೇಜಾರೇ ಇದೆ ಒಟ್ನಲ್ಲಿ. ಅಧಿಕಾರಿಗಳದೇನೇ ಅಂಕಿ ಅಂಶಗಳ ಲೆಕ್ಕಾಚಾರವನ್ನ ಕೊಟ್ಟರೂ ಕೂಡ ಅವೈಜ್ಞಾನಿಕವಾದ ದರ ಏರಿಕೆ ಆಗ್ತಾ ಇದೆ ಅನ್ನೋದು ಜನಸಾಮಾನ್ಯರ ಅಭಿಪ್ರಾಯ. ಈ ಬಗ್ಗೆ ಮುನಿರಾಜು ಎಕ್ಸ್ಪ್ಲೇನ್ ಮಾಡ್ತಾರೆ ನೋಡಿ. ಮೆಟ್ರೋ ಟಿಕೆಟ್ ದರ ಏರಿಕೆಗೆ BMRCL ಮುಂದಾಗಿದೆ. ಹಾಗಾದರೆ ದರ ಏರಿಕೆ ಬಗ್ಗೆ ಪ್ರಯಾಣಿಕರು ಏನು ಹೇಳ್ತಾರೆ ನೋಡೋಣ. ಮೆಟ್ರೋ ಟಿಕೆಟ್ ದರ ಏರಿಕೆಗೆ ಪ್ರಯಾಣಿಕರು ಬೇಸರದ ಜೊತೆಗೆ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಕಳೆದ ಬಾರಿ ಕೂಡ ದೊಡ್ಡ ಮಟ್ಟದಲ್ಲಿ ದರ ಏರಿಕೆ ಮಾಡಲಾಗಿತ್ತು. ಇದೀಗ ಪುನಃ ದರ ಏರಿಕೆ ಮಾಡುವುದರಿಂದ ಪ್ರಯಾಣಿಕರಿಗೆ ಮತ್ತಷ್ಟು ಹೆಚ್ಚಿನ ಹೊರೆ ಆಗುತ್ತೆ. ಅಲ್ಲದೆ ಇತ್ತೀಚೆಗೆ ಎಲ್ಲೆಡೆ ಬೆಲೆ ಏರಿಕೆಯಾಗಿ ಜೀವನ ನಡೆಸೋದು ಕೂಡ ಕಷ್ಟಕರ ಆಗ್ತಾ ಇದೆ. ಈಗ ಮೆಟ್ರೋ ಟಿಕೆಟ್ ದರ ಏರಿಕೆಯಾದರೆ ಅದನ್ನೇ ನೆಚ್ಚಿಕೊಂಡು ಪ್ರಯಾಣ ಮಾಡುವ ಮಧ್ಯಮ ವರ್ಗ ಅಥವಾ ಕಡಿಮೆ ಸಂಬಳ ಪಡೆಯುವಂಥ ನೌಕರರಿಗೆ ತುಂಬ ಕಷ್ಟ ಆಗುತ್ತೆ. ಲಕ್ಷ ಸಂಬಳ ಪಡೆಯುವ ನೌಕರರು ಕಾರುಗಳಲ್ಲಿ ಓಡಾಡುತ್ತಾರೆ. ಆದರೆ 25ರಿಂದ 30 ಸಾವಿರ ಸಂಬಳ ಪಡೆಯುವಂಥ ಎಷ್ಟೋ ಜನ ಮೆಟ್ರೋದಲ್ಲಿ ಪ್ರಯಾಣ ಮಾಡ್ತಾರೆ. ಇವರಿಗೆಲ್ಲ ಈ ಒಂದು ದರ ಏರಿಕೆಯಿಂದ ಸಾಕಷ್ಟು ಆರ್ಥಿಕವಾಗಿ ಹೊರೆ ಆಗುತ್ತೆ ಅನ್ನೋದು ಅವರ ಮಾತಾಗಿದೆ. ಆದ್ದರಿಂದ ಸರ್ಕಾರ ಈ ನಿರ್ಧಾರವನ್ನು ಒಮ್ಮೆ ಪರಿಶೀಲನೆ ಮಾಡಬೇಕು ಅನ್ನೋದು ಮೆಟ್ರೋ ಪ್ರಯಾಣಿಕರ ಮಾತಾಗಿದೆ. ಅಲ್ಲದೆ ಪದೇ ಈ ರೀತಿ ಮೆಟ್ರೋ ದರವನ್ನು ಏರಿಕೆ ಮಾಡೋದ್ರಿಂದ ಇದು ಕೂಡ ಸಾರ್ವಜನಿಕವಾಗಿ ಒಂದು ಸ್ವಲ್ಪ ಸರ್ಕಾರದ ಮೇಲೆ ಕೂಡ ಒಂದು ಆಕ್ರೋಶ ಮತ್ತು ನಮ್ಮ ಮೆಟ್ರೋ ಮೇಲೆ ಕೂಡ ಒಂದು ಬೇಸರ ಕೂಡ ವ್ಯಕ್ತವಾಗುತ್ತೆ. ಏರಿಸ್ತಾನೆ ಇದ್ದರೆ ಜನಸಾಮಾನ್ಯರಿಗೂ ಹೊರೆನೇ ಇದು. ಯಾಕೆಂದರೆ ಎಲ್ಲ ಇದರಲ್ಲೂ ಬೆಲೆಗಳು ಜಾಸ್ತಿ ಆಗ್ತಾ ಇದೆ. ಅಂಥದ್ರಲ್ಲಿ ಬಸ್ ಜಾಸ್ತಿ ಆಗಿ, ಮೆಟ್ರೋ ಜಾಸ್ತಿ ಆಗಿ, ಪೆಟ್ರೋಲ್ ಜಾಸ್ತಿ ಆಗಿ ಎಲ್ಲದಕ್ಕೂ ಜನಸಾಮಾನ್ಯರಿಗೆ, ಅದರಲ್ಲೂ ಬಡವರಿಗೆ, ಮಧ್ಯಮ ವರ್ಗಕ್ಕೆ ತುಂಬ ಅನಾನುಕೂಲ ಆಗುತ್ತೆ. ಈಗ ಬಸ್ಸುಗಳನ್ನೇ ನೆಚ್ಕೊಂಡು ಮೆಟ್ರೋಗಳನ್ನೇ ನೆಚ್ಕೊಂಡಿರೋ ಜನಗಳಿಗೆ ಈ ಥರ ಜಾಸ್ತಿ ಮಾಡ್ತಾ ಹೋದರೆ ಹೊಣೆ ಯಾರಾಗಬೇಕಾಗತ್ತೆ? ಈಗ ಸರ್ಕಾರನೇ ಹೊಣೆ ಆಗಬೇಕಾಗತ್ತೆ. ಆದ್ದರಿಂದ ಇದು ತುಂಬ ತಪ್ಪು ನೋಡ್ರಿ. ಈಗ ಒಂದು ವಿಚಾರ ಹೇಳ್ಬೇಕಂದ್ರೆ, ಇದು ಬೆಂಗಳೂರು ಜನತೆಗೆ ಇದು ಒಂದು ಮೆಟ್ರೋ ಅವಶ್ಯಕವಾಗಿದೆ. ಹೌದ್ರಾ? ನಾವು ದಿನನಿತ್ಯ ಊಟ ಮಾಡ್ತೀವಲ್ಲ, ತರಕಾರಿಗಳು ದರನೇ ಇರುತ್ತೆ. ಆ ರೀತಿ ತರಕಾರಿ ದರ ಏರುತ್ತೆ ಅಂದರೆ ಊಟ ಮಾಡೋದು ಕಷ್ಟ ಆಗುತ್ತೆ. ಆದರೆ ಊಟನ ಕಡಿಮೆ ಮಾಡೋದು ಆಗುತ್ತೆ. ಆದರೆ ಮೆಟ್ರೋ ದರ ಏರಿದರೆ ನಮ್ಮದು ಕಡಿಮೆ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಡೈಲಿ ನಾವು ಆಫೀಸಿಗೆ ಹೋಗ್ಬೇಕಾಗತ್ತೆ, ಕಾರ್ಮಿಕರು ಕೆಲಸಕ್ಕೆ ಹೋಗ್ಬೇಕಾಗತ್ತೆ, ವಿದ್ಯಾರ್ಥಿಗಳು ಸ್ಕೂಲಿಗೆ ಹೋಗ್ಬೇಕಾಗತ್ತೆ. ಹಂಗಾಗಿ ಅದನ್ನು ಕಡಿಮೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅವರು ಏನು ಏರಿಸಿದ್ರು ಅದನ್ನು ಅನುಭವಿಸ್ಬೇಕಾಗುತ್ತೆ. ಅದು ಸರ್ಕಾರದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ಅಂತ ಹೇಳ್ಬೋದು. ಸ್ವಲ್ಪ ಇವಾಗ ಕಂಡೀಷನ್ ನೋಡ್ಕೊಂಡು ಮಾಡಬೇಕು. ಅವರು ಕಷ್ಟ ಆಗ್ತಾ ಇದೆ, ಎಲ್ಲ ಕಡೆ ಎಲ್ಲ ರೇಟು ಜಾಸ್ತಿ ಆಗ್ತದೆ, ಪೆಟ್ರೋಲು ಡೀಸೆಲು ಜಾಸ್ತಿ ಆಗ್ತಾ ಇದೆ. ಇವಾಗೆಲ್ಲ ನೆಕ್ಸ್ಟ್ ಟೈಮ್ ಮಾಡಿದ್ರು ಒಳ್ಳೆಯದು. ರಾಜ್ಯ ಸರ್ಕಾರ ಸ್ವಲ್ಪ ನೋಡಬೇಕು, ಕೇಂದ್ರ ಸರ್ಕಾರ ಸ್ವಲ್ಪ ಡೈಲಿ ಯೂಸ್ ಮಾಡ್ತೀವಿ. ಅಂದರೆ ಕಷ್ಟ ಆಗುತ್ತೆ. ಯಾಕೆಂದರೆ ಇಲ್ಲಿಂದ ಎಲೆಕ್ಟ್ರಾನಿಸಿಟಿ ಹೋಗೋಕ್ಕೆ 75-80 ರೂಪಾಯಿ ಆಗುತ್ತೆ. ಇದು 100 ರೂಪಾಯಿಗೆ ತಲುಪಿಬಿಟ್ರೆ ತುಂಬಾ 1 ಲೀಟ್ರು ಪೆಟ್ರೋಲೇ ಬಂದ್ಬಿಡುತ್ತೆ. ಒಂದ್ಸಲಿ 2 ಸಲ ಮಾಡಿದ್ರೆ ಫೈನ್. ಬಿಕಾಸ್ ಈಗ ಮೆಟ್ರೋಲ್ಲಿ ಟ್ರಾವೆಲ್ ಮಾಡೋರು ಮ್ಯಾಕ್ಸಿಮಮ್ 25,000 30,000 ಸ್ಯಾಲ್ರಿ ಅವರ. ಲೈಕ್ ಫಾರ್ ಎಕ್ಸಾಂಪಲ್ 50,000 60,000 ಇದ್ರೆ ಅವ್ರು ಡೆಫಿನೆಟ್ಲಿ ಕಾರಲ್ಲಿ ಹೋಗ್ತಾರೆ. ಮೆಟ್ರೋಲ್ ಹೋಗೋದೇ ನಮ್ಮಂತ ಲೈಕ್ 25,000-30,000 ಸ್ಯಾಲ್ರಿ ಅವರು. ಹಿಂಗೆ ಲೈಕ್ ಇಯರ್ಲಿ 3 ಟೈಮ್ಸ್ 4 ಟೈಮ್ಸ್ ಹೈಕ್ ಮಾಡಿದ್ರೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಡಿ ನೀವೇ ಎಷ್ಟು ಎಫೆಕ್ಟ್ ಆಗ್ತಿದೆ ಅಂತ. ಮೂರೋವರ್ ಈಗ ನಾನು ಫಾರ್ ಎಕ್ಸಾಂಪಲ್ ಇಲ್ಲಿಂದ MG ರೋಡ್ ಟ್ರಾವೆಲ್ ಮಾಡ್ತೀನಿ. ಫಸ್ಟು 10 ರೂಪೀಸ್ ಇತ್ತು, ಅದಾದಮೇಲೆ 15 ಮಾಡಿದ್ರು, ಆಮೇಲೆ 19 ಮಾಡಿದ್ರು, ಈಗ 25 ಸಮಥಿಂಗ್ ಅಂತ ಹೇಳ್ತಿದ್ದಾರೆ. ಹೋಗಿ ಬರೋಕ್ಕೆ 50 ರೂಪೀಸ್ ಆಗುತ್ತೆ. ಆ್ಯಂಡ್ ನನ್ನ ಸ್ಯಾಲ್ರಿಯಲ್ಲಿ ಆಲ್ಮೋಸ್ಟ್ ಅಲ್ಲೇ ಹೋಗುತ್ತೆ.
ಟಿಕೆಟ್ ದರ ಏರಿಕೆ ಬಗ್ಗೆ ಸಾರ್ವಜನಿಕರು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಈ ಹಿಂದೆ ದರ ಏರಿಕೆ ಸಂದರ್ಭದಲ್ಲಿ ಕೂಡ ಒಂದು ಆಕ್ರೋಶವನ್ನ ಸಾರ್ವಜನಿಕರು ವ್ಯಕ್ತಪಡಿಸಿದ್ರು. ಈಗ ಪುನಃ ದರ ಏರಿಕೆ ಮಾಡೋದು ಬೇಡ, ಇನ್ನೂ ಸ್ವಲ್ಪ ದಿನ ಹೋಗ್ಲಿ ಅನ್ನೋದು ಸಾರ್ವಜನಿಕರ ಮಾತು. ಕ್ಯಾಮರಾ ಪರ್ಸನ್ ಯೋಗೇಶ್ವರ್ ಜೊತೆ ಮುನಿರಾಜು, ನ್ಯೂಸ್ 18 ಬೆಂಗಳೂರು.